ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹಾಗೆ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ದ್ರಹಜಮಹಮಮೇಜಂ ಝೇಜಮಾಮ್ನಾಯಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪದ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲ ವಪುಷೆ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಪ್ರಾದುರಭಾವಿ ಭೂಮಿ ಬಲಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿ ಸ್ಮೃತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೆ ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावलिजन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमम् मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 63ನೇಯ ಸುಧಾಮೂಲ. ಇಲ್ಲಿ ಜೀವನಿಗೆ ಮತ್ತೆ ಪರಮಾತ್ಮನಿಗೆ ಇಲ್ಲಿಯವರೆಗೆ ಐಕ್ಯವನ್ನ ಹೇಳುವಂತ ಭಾಸ್ಕರಾಚಾರ್ಯರ ಮತವನ್ನ ಹೇಳ್ತಾ ದೋಷ ಹೇಳಿದ್ರು. ಏನಂತ, ಈಗ ಜೀವನಿಗೆ ಪರಮಾತ್ಮನಿಗೆ ಐಕ್ಯ ಇದೆಯೋ ಇಲ್ವೋ, ಇದೆ ಅಂತಾನೂ ಒಪ್ಲಿಕ್ ಬರಲ್ಲ, ಇಲ್ಲ ಅಂತಾನೂ ಒಪ್ಲಿಕ್ ಬರಲ್ಲ ಅನ್ನೋ ತರ ಮಾಡಿಟ್ರು. ಇದೇ ಇಲ್ಲ ಅನ್ನೋದನ್ನ ಒಪ್ಪೋದು ಅಂದ್ರೆ ಐಕ್ಯ ಈಗಿಲ್ಲ, ಮುಂದೆ ಯಾವಾಗ್ಲೋ ಬರುತ್ತೆ ಅಂತ ಒಪ್ಪಿದ್ರು. ಹಾಗಾದ್ರೆ ಅದು ಇದೆ, ಒಂದು ಪಕ್ಷದಲ್ಲಿ ಇಲ್ಲ ಅಂತ ಹೀಗೆ ಎರಡಾಯ್ತು. ವಾಸ್ತವಿಕವಾಗಿ ಜೀವನಿಗೆ ಪರಮಾತ್ಮನಿಗೆ ಎಂದೆಂದೂ ಐಕ್ಯ ಇಲ್ಲ. ಅದು ಸಂಸಾರದಲ್ಲಾಗ್ಲಿ ಮೋಕ್ಷದಲ್ಲಾಗ್ಲಿ ಯಾವತ್ತೂ ಬೇರೆ ಬೇರೆನೆ. ಆದ್ರೆ ನಿಮ್ಮ ಪ್ರಕಾರ ಒಂದ್ಸಲಿ ಅಂದ್ರೆ ಸಂಸಾರ ಕಾಲದಲ್ಲಿ ಇದೆ, ಮೋಕ್ಷದಲ್ಲಿ ಇಲ್ಲ ಅಂತ ಹೀಗೆ ಹೇಳ್ಬೇಕು. ಒಂದ ಮೋಕ್ಷದಲ್ಲಿದೆ, ಒಂದ ಸಂಸಾರದಲ್ಲಿ ಇಲ್ಲ ಅನ್ಬೇಕು. ಯಾವಾಗ್ಲೂ ಐಕ್ಯ ಇದೆ ಅಂತ ಹೇಳೋದಾಗ್ಲಿ ಇದನ್ನ ಹೇಳಲಿಕ್ಕೆ ನಿಮ್ಗೆ ಬರೋದಿಲ್ಲ. ಯಾವಾಗ್ಲೂ ಇದೆ ಅಂತ
ಅನ್ನೋ ಪಕ್ಷವನ್ನ ಹೇಳಿ ದೋಷ ಕೊಟ್ರು. ಒಂದ್ ವೇಳೆ ಐಕ್ಯ ಇಲ್ಲ ಅಂದ್ರೆ ಇಲ್ಲದೇ ಇರೋ ಐಕ್ಯವನ್ನ ತಿಳ್ಕೊಳ್ಳೋ ಪರಮಾತ್ಮ ಅವನು ಪ್ರೇಕ್ಷಾವಂತ ಅಲ್ಲ, ಅವನು ಬುದ್ಧಿವಂತ ಅಲ್ಲ. ಸರಿ, ಇರೋಂತ ಐಕ್ಯವನ್ನ ತಿಳ್ಕೊಳ್ದೆ ಇದ್ರೆ ಅವನು ಬುದ್ಧಿವಂತನಲ್ಲ. ಅವನು ಯಾಕಂದ್ರೆ ಇದ್ದದ್ದು ಗೊತ್ತಾಗ್ಲಿಲ್ಲ, ಇಲ್ಲ ಅನ್ನೋದು ಇದೆ ಅಂತ ತಿಳ್ಕೊಂಡ. ಹೀಗೆ ಎರಡೂ ಪಕ್ಷದಲ್ಲಿ ದೋಷ ಇದೆ ಅಂತ ಇಷ್ಟು ಬಂತು. ನಚೈವಂ, ಅದಕ್ಕೆ ಉತ್ತರ ಕೊಡ್ತೀವಿ. ಅವ್ರು ಹೇಳ್ತಾರೆ, ನೀವು ಆಕ್ಷೇಪ ನಮಗ್ ಮಾಡ್ಬೇಡಿ, ನಾವು ಉತ್ತರ ಕೊಡ್ತೀವಿ ನಿಮ್ ಪ್ರಶ್ನೆಗೆ. ನಿಮ್ಮ ಪ್ರಶ್ನೆ ಏನು? ಐಕ್ಯ ಇಲ್ದೇ ಇರೋ ಐಕ್ಯ ತಿಳ್ಕೊಂಡ್ರೆ ಅವನು ಮಿಥ್ಯಾಜ್ಞಾನಿ. ಇಲ್ಲದೆ ಇರೋ ಹಾವನ್ನ ಇದೆ ಅಂತ ತಿಳ್ಕೊಳ್ಳೋ ತರ ಭ್ರಮೆ ಇದೆ ಅಂತ ಆಯ್ತು ಪರಮಾತ್ಮನಿಗೆ. ಅದು ನಿಮ್ಮ ಆಕ್ಷೇಪ. ಮತ್ತೊಂದು ಆಕ್ಷೇಪ ಏನು? ಐಕ್ಯ ಇದ್ದದ್ದು ಗೊತ್ತಾಗ್ಲಿಲ್ಲ ಅಂದ್ರೆ ಅಜ್ಞಾನಿ ಅಂತ ಅರ್ಥ. ಇದ್ದದ್ದು ಕಾಣಿಸ್ತಾ ಇದೆ, ನಮ್ಮ ತರನೇ ಪರಮಾತ್ಮನಿಗೂ ಕೂಡ ಅಜ್ಞಾನ ಇದೆ ಅಂತ ಆಯ್ತು. ಹಾಗಾದ್ರೆ ಏನಾಯ್ತು? ಒಂದ ಅಜ್ಞಾನ, ಒಂದ ಮಿಥ್ಯಾಜ್ಞಾನ, ಎರಡಲ್ಲಿ ಒಂದು ಯಾವ್ದೋ ಒಂದ್ ಬರ್ಬೇಕು ಭಗವಂತನಿಗೆ ಅಂತ. ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ, ನಿಮ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ ಅಂತ. ಕಸ್ಯಚಿನ್ ಮತ, ಯಾರೋ ಒಬ್ಬ ಹೀಗೆ ಪ್ರಶ್ನೆ ಮಾಡ್ತಾನೆ, ಅವನು ಈ ಪ್ರಶ್ನೆನೂ ತಗೊಳ್ತಾರೆ, ಆ ಪ್ರಶ್ನೆಯನ್ನು ತಗೊಂಡು ಉತ್ತರ ಕೊಡ್ತಾರೆ. ಇದು ಕಸ್ಯಚಿನ್ ಮತಂ ಅಂತ ಸುಮಾರು ಸರಿ ಏನಾಗ್ಬಿಡುತ್ತೆ, ಈ ಪರಮತದಲ್ಲಿ ಬರೋ ಪ್ರಶ್ನೆಗಳಿಗಿಂತ ಜಾಸ್ತಿ ಇವರೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಮತ್ತೊಬ್ಬನಿಗೆ ತನ್ನ ಮತದಲ್ಲಿ ಹೀಗೆಲ್ಲಾ ಪ್ರಶ್ನೆ ಬರ್ಬೋದು ಅಂತ ಹೇಳಿ ಇವರೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಬಿಡ್ತಾರೆ. ಅದ್ಯಾಕಂದ್ರೆ ಬೇರೆಯವ್ರ ಮತದಲ್ಲಿ ಆ ಪ್ರಶ್ನೆ ಬರ್ಬೇಕು, ನಮ್ಮ ಮತದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮತ ಬೇರೆ ಆದ್ರಿಂದ. ಅಂದ್ರೆ ಎಷ್ಟೋ ಬಾರಿ ಅವ್ರು ಹೇಳೋದಕ್ಕಿಂತ ಜಾಸ್ತಿ ಪ್ರಶ್ನೆ ಮಾಡ್ಕೊಂಡೆ ಖಂಡನೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅವಕಾಶನೇ ಇರಬಾರ್ದು ಇನ್ ಯಾವ ರೀತಿನೂ ಕೂಡ ಆತರ. ಸರಿ, ಪ್ರಕೃತದಲ್ಲಿ ಇದಕ್ಕೇನು ಉತ್ತರ ಕೊಟ್ರು ಅಂತಂದ್ರೆ, ಈಗ ಸದ್ಯಕ್ಕೆ ಸಂಸಾರದಲ್ಲಿ ಜೀವನಿಗೆ ಪರಮಾತ್ಮನಿಗೆ ಐಕ್ಯ ಇಲ್ಲ, ಬೇರೆ ಬೇರೆನೆ. ಆದ್ರೆ ಈ ಐಕ್ಯ ಇವತ್ತಿನ ದಿವಸ ಇರಲ್ಲ. ಆದ್ರೆ ಮುಂದೆ ಒಂದು ದಿವಸ ನಮಗೆ ಯಾವಾಗ ಈ ಶಾಸ್ತ್ರ ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಳ್ತೀವೋ, ಒಂದು ದಿವಸ ಯಾವಾಗ ಆ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತೋ, ಅವತ್ತಿನ ದಿವಸ ನಿರ್ಗುಣ ಬ್ರಹ್ಮನ ಜ್ಞಾನ ಬಂದ ಕೂಡ್ಲೆ ತಕ್ಷಣ ಐಕ್ಯ ಪಡೆದು ಬಿಡ್ತೀವಿ. ಒಂದೇ ಉಳಿಯೋದಷ್ಟೇ, ಇನ್ಯಾವುದು ಇರಲ್ಲ. ಅಂದ್ರೆ ನಾವಿರಲ್ಲ ಅಂತ ಇದ್ವಿ ಅಷ್ಟೇ. ಅದಕ್ಕೆ ನಾವಿರಲ್ಲ ಅಂತ ಅವ್ರು ಹೇಳಲ್ಲ ಅದ್ವೈತಿಗಳು. ಅದನ್ನ ಹೇಳಿದಂತೆ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಅದು ಕೊನೆಗೆ ಅವರು ಅವಿವೇಕವಾಗಿ ಮಾತಾಡಿದ್ದಾರೆ ಅಂತ ಗೊತ್ತಾಗತ್ತೆ ನಮ್ಗೆ. ಯಾಕೆಂದ್ರೆ ನಾವೆಲ್ಲ ಇದೀವಿ ಅಂತ ಹೇಳ್ತಾರೆ. ನಾವೆಲ್ಲ ಅಂದೇನು? ನಮ್ಮಲ್ಲಿ ಏನು ದೇಹ ಹೋಗ್ಬೇಕು, ಇಂದ್ರಿಯ ಹೋಗ್ಬೇಕು, ನಮ್ಗೆ ಮಾತಾಡ್ಲಿಕ್ ಬರಲ್ಲ, ಕೇಳಿಸ್ಕೊಳ್ಲಿಕ್ ಬರಲ್ಲ, ನೋಡ್ಲಿಕ್ ಬರಲ್ಲ, ಏನೂ ಇಲ್ಲ, ಸುಮ್ನೆ ಶೂನ್ಯ. ಆತರ ಇಂಥ ಬ್ರಹ್ಮನನ್ನು ಒಪ್ತೀವಿ ಅಂತ. ಅದ್ ಒಟ್ಟಿಗೆ ಯಾರು ಕೂಡ ಇಲ್ಲ ಅಂತ ಹೇಳಲ್ಲ, ಎಲ್ರು ಕೂಡ ಇದೀವಿ, ಆದ್ರೆ ಒಬ್ರಾಗಿ ಉಳಿತೀವಿ. ಆದ್ರೆ ಅಲ್ಲೇನಾದ್ರು ಇದೆಯಾ? ಏನೂ ಇಲ್ಲ ಅದ್ರಲ್ಲಿ. ಈ ತರ ಹೇಳ್ತಾರೆ. ಈಗ ಉತ್ತರ ಕೊಡ್ತಾ ಇರೋದೇನು? ಈಗ ಸದ್ಯಕ್ಕೆ ಸಂಸಾರದಲ್ಲಿ ಇಲ್ಲ ಐಕ್ಯ, ಆದ್ರೆ ನಿರ್ಗುಣ ಬ್ರಹ್ಮನ ಜ್ಞಾನ ಬಂದ ಮೇಲೆ ನಿಮಗೆ ಐಕ್ಯ ಬರುತ್ತೆ. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅವ್ರು ಹೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ಏನು ಉತ್ತರ ಕೊಟ್ವಿ ಅಂದ್ರೆ, ಈಗ ಐಕ್ಯ ಹುಟ್ಟೇ ಇಲ್ಲ, ಅದು ಇಲ್ವೇ ಇಲ್ಲ. ಈಗ ಇಲ್ಲದೆ ಇರೋದ್ರಿಂದ ಭಗವಂತ ವಸ್ತುನೇ ಇಲ್ಲ ಅಂದ್ಮೇಲೆ ಅದರ ಜ್ಞಾನ ಅವನಿಗೆ ಹೇಗಿರ್ಲಿಕ್ಕೆ ಸಾಧ್ಯ? ಜಗತ್ನಲ್ಲಿ ವಸ್ತುನೇ ಇಲ್ಲ, ವಸ್ತುನೇ ಇಲ್ಲ, ಅದು ಸರ್ವತಾ ಇಲ್ವೇ ಇಲ್ಲ ಅಂದ್ಮೇಲೆ ಅದ್ರ ಜ್ಞಾನ ಯಾಕೆ ಬರ್ಬೇಕು? ಬೇಕಾಗಿಲ್ಲ. ಸದ್ಯಕ್ಕೆ ಐಕ್ಯ ಅನ್ನೋದು ಇಲ್ಲ. ಐಕ್ಯ ಇಲ್ಲದೆ ಇರೋದ್ರಿಂದ ಅದರ ಜ್ಞಾನ ಅವನಿಗೆ ಬರ್ತಾ ಇಲ್ಲ. ಈಗ ಹೇಗೆ ಅಂದ್ರೆ, ಇನ್ನು ನಾವು ಯಾವ್ದೋ ಒಂದು ವಸ್ತು ನಿರ್ಮಾಣ ಮಾಡ್ಲಿಲ್ಲ, ಮಡಿಕೆನೋ ಬಟ್ಟೆನೋ ಯಾವ್ದೋ ಒಂದು ವಸ್ತು ತಯಾರು ಮಾಡ್ಲಿಲ್ಲ. ಆ ತಯಾರು ಮಾಡದೇ ಇದ್ದಾಗ ಅದರ ಜ್ಞಾನ ಬರ್ಲಿಕ್ಕೆ ಹೇಗ್ ಸಾಧ್ಯ? ಇನ್ನು ಹಾಗೆ ಅಲ್ವಲ್ಲ. ಆ ವಸ್ತು ಕಾರ್ಯ ಕೆಲಸ ನಡೆದ್ರೆ ಅದು ಮಾಡಿದಾನೆ ಅಂತ ಮುಂದೆ ಗೊತ್ತಾಗುತ್ತೆ. ಏನೂ ಮಾಡದೇ ಇದ್ದಾಗ, ಅದು ಇಲ್ದೇ ಇದ್ದಾಗ ಅದರ ಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ? ಯಾರಿಗೂ ಬರಲ್ಲ. ಆತರ ಐಕ್ಯ ಈಗ ಸಂಸಾರದಲ್ಲಿ ಇದ್ದಿದ್ರೆ ಭಗವಂತನು ತಿಳ್ಕೊಳ್ಬಹುದಿತ್ತು, ದೇವರು ಆಗ ತಿಳ್ಕೊಳ್ಬಹುದಿತ್ತು. ಆದ್ರೆ ಆ ವಸ್ತುನೇ ಇಲ್ವಲ್ಲ ಜಗತ್ನಲ್ಲಿ. ಇಲ್ದೇ ಇರೋ ವಸ್ತುನೆಲ್ಲ ಯಾರು ತಿಳ್ಕೊಳ್ತಾರ? ಹಾಗಿಲ್ಲ ಅಂತ. ಆದ್ರೆ ವಸ್ತುತ ಇದು ಸರಿ ಇಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದೆ ಖಂಡನೆ ಮಾಡಿದೀವಿ ಈ ವಿಷಯನ. ಏನು ಶಶವಿಷಾಣ, ಮೊಲದ ಕೊಂಬು, ಮನುಷ್ಯನ ಕೊಂಬು, ಅದೇನು ಇಲ್ಲ. ಆದ್ರೆ ಇಲ್ದೇ ಇರೋ ವಸ್ತು ತಿಳ್ಕೊಳಲ್ವ ನಾವು? ಖಂಡಿತ ತಿಳ್ಕೊಳ್ತೀವಿ. ಅದ್ರಲ್ಲಿ ಏನಿದೆ ತಿಳ್ಕೊಳ್ಲಿಕ್ಕೆ? ಖಂಡಿತ ನಮಗ್ ಜ್ಞಾನ ಬಂದೇ ಬರುತ್ತೆ. ಆದ್ರೆ ಅವನ ಪ್ರಕಾರ ಈಗ ನಮ್ಮ ದೋಷಕ್ಕೆ ಅವನು ಪರಿಹಾರ ಕೊಡ್ತಾನೆ. ನೀವೇನ್ ಆಕ್ಷೇಪ ಮಾಡಿದ್ರಿ ಅದಕ್ ನಾನು ಉತ್ತರ ಕೊಡ್ತೇನೆ. ನೀವೇನಂತ ಹೇಳಿದ್ರಿ? ಐಕ್ಯದ ಜ್ಞಾನ ಇಲ್ಲ ಅಂದ್ರೆ ಅಜ್ಞಾನಿ ಆಗ್ಬೇಕು. ಐಕ್ಯ ಇದ್ರೂ ಅವನಿಗೆ ಜ್ಞಾನ ಇಲ್ಲ ಅಂದ್ರೆ ಪರಮಾತ್ಮನಿಗೆ ಸರ್ವಜ್ಞ ಅಲ್ಲ, ಎಲ್ಲಾ ತಿಳ್ಕೊಂಡಂತೆ ಆಗ್ಲಿಲ್ವಲ್ಲ ಅಂತ ಪ್ರಶ್ನೆ. ನೋಡಿ, ಅದಕ್ಕೆ ಉತ್ತರ ಕೊಟ್ಟಿದ್ ನಾವಿಷ್ಟು. ಈಗ ಐಕ್ಯ ಇಲ್ಲ, ಇಲ್ಲದೇ ಇರೋ ಐಕ್ಯ ಅವ್ನು ತಿಳ್ಕೊಳ್ಳಿಲ್ಲ, ಹಾಗಾಗಿ ಅವನಿಗೆ ಅಜ್ಞಾನ ಇಲ್ಲ ಅಷ್ಟೇ. ಮೊದಲನೇ ಉತ್ತರ. ಎರಡನೇ ಉತ್ತರ, ಆಮೇಲೆ ಐಕ್ಯ ಬರುತ್ತೆ, ಬಂದ್ಮೇಲೆ ಅವ್ನು ತಿಳ್ಕೊಂತಾನೆ. ಹಾಗಾದ್ರೆ ಇಲ್ದೇ ಇದ್ದಾಗ ತಿಳ್ಕೊಳಲ್ಲ, ಬಂದ್ಮೇಲೆ ತಿಳ್ಕೊಂತಾನೆ, ಮುಗೀತಲ್ಲ. ಹಾಗಾದ್ರೆ ಮಿಥ್ಯಾಜ್ಞಾನ ಎಲ್ಲಿ, ಅಜ್ಞಾನಿತನ ಎಲ್ಲಿದೆ? ಭಗವಂತರು ಎರಡೂ ದೋಷ ಇಲ್ಲ ಅಂತ ಹೀಗೂ ಒಬ್ಬ ಪ್ರಶ್ನೆ ಮಾಡ್ತಾನೆ.
ಇದನ್ನ ಇಲ್ಲಿ ಬರೀತಾರೆ. ಎರಡನೇ ಸಾಲನ್ನ ಗಮನಿಸಿ. ನಚೈವಂ ಕಿಂತು ಇದಾನೀಂ ಅಸದೇವ, ಈಗ ಸದ್ಯಕ್ಕೆ ಅದಿಲ್ಲ. ಪಶ್ಚಾತ್ ಆಮೇಲೆ ಅಂದ್ರೆ ಯಾವಾಗ? ಜ್ಞಾನ ಉತ್ತರ ಕಾಲೆ, ಆ ನಿರ್ಗುಣ ಬ್ರಹ್ಮನ ಜ್ಞಾನ ಬಂದ ಮೇಲೆ ಅದ ಐಕ್ಯ ಬರುತ್ತೆ. ಹಾಗಾದ್ರೆ ಏನಾಯ್ತು ಉತ್ತರ? ಇದಾನೀಂ ಅಸತ್ವಾತ್ ನ ಪರಮಾತ್ಮನಃ ತದ್ ಅನನುಸಂಧಾನೆ ಸಾರ್ವಜ್ಞಾನಿ. ಈಗ ಐಕ್ಯ ಇಲ್ಲ ಅಂದ್ಮೇಲೆ ಅದನ್ನ ಭಗವಂತ ತಿಳ್ಕೊಳ್ಳಲ್ಲ ಅಂದ ಕೂಡ್ಲೆ ಭಗವಂತನಿಗೆಲ್ಲ ಗೊತ್ತೇ ಇಲ್ಲ, ಇದು ಐಕ್ಯನೇ ಗೊತ್ತಿಲ್ವಲ್ಲ, ಮತ್ ಸರ್ವಜ್ಞ ಹೇಗೆ ಅಂತ ಪ್ರಶ್ನಿಸ್ಬೇಡಿ. ಯಾಕೆ ಅಂದ್ರೆ ಐಕ್ಯನೇ ಇಲ್ಲ. ಈಗ ಐಕ್ಯ ಇಲ್ಲ ಅಂದ್ಮೇಲೆ ಅವ್ನು ತಿಳ್ಕೊಳ್ತಾ ಇಲ್ಲ. ಇಲ್ಲದೆ ಇರೋದನ್ನ ತಿಳಿಲಿಕ್ಕೆ ಹೇಗ್ ಸಾಧ್ಯ? ಇಲ್ಲ ಅಂತಾನೆ ಉತ್ತರ. ಹಾಗಾದ್ರೆ ಅಜ್ಞಾನಿ ಪರಮಾತ್ಮ ಅಲ್ಲ. ಪಶ್ಚಾತ್ ಭಾವಾಚ್ಚ, ಐಕ್ಯ ಹಾಗಂತ ಇಲ್ವೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮುಂದಕ್ ಬರತ್ತ ಐಕ್ಯ. ಅದು ಬಂದಾಗ ತದ್ ಅನುಸಂಧಾನೆ, ಅದರ ಅನುಸಂಧಾನ ಭಗವಂತನಿಗಿದೆ. ಇರೋದ್ರಿಂದ ಅವನಿಗೆ ನ ಮಿಥ್ಯಾ ಜ್ಞಾನಿತ್ವಂ, ಅವನಿಗೆ ಎಂದಿಗೂ ಕೂಡ ಮಿಥ್ಯಾಜ್ಞಾನ ಇದೆ ಅಂತ ಹೇಳ್ಬಾರ್ದು. ಹೀಗೆ ಇದ್ದದ್ದು ಗೊತ್ತಾಗತ್ತೆ, ಇಲ್ಲದೆ ಇರೋದು ತಿಳ್ಕೊಳ್ಳಲ್ಲ ಅಷ್ಟೇ. ಇತಿ ಪರಿಶಿಷ್ಟಂ ಪಕ್ಷಂ, ಏನೋ ಒಂದು ಉಳಿದಿರೋ ಒಂದು ಪ್ರಶ್ನೆ. ಈ ಪ್ರಶ್ನೆಗೂ ಈಗ ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಏನ್ ಉತ್ತರ ಅಂದ್ರೆ ಅದನ್ನ ಆಚಾರ್ಯರು ಹೇಳ್ತಾರೆ. ಅಸದೈಕ್ಯಂ ಭವೇತ್ ಪಶ್ಚಾತ್ ಯದಿ ಸ್ಯಾತ್ ಸಪ್ತಮೋ ರಸಃ. ಈ ಸಪ್ತಮ ರಸ ಇದು. ಐಕ್ಯ ಅಸತ್ ಅಂದ್ರೆ ಇಲ್ಲ ಅಂತ ಅರ್ಥ. ಅದು ಮೊಲದ ಕೊಂಬು ಮನುಷ್ಯನ ಕೊಂಬಿನ ತರ ಐಕ್ಯ ಅದು ಇಲ್ವೇ ಇಲ್ಲ. ಅದಕ್ಕೆ ಯಾವಾಗಲೂ ಹಾಗೆ ಹೋಲಿಸ್ತಾರೆ. ಸತ್ಯಕ್ಕೆ ಗೋವಿಷಾಣವತ್ ಅಂತ ಹೇಳ್ತಾರೆ. ಹಸುವಿನ ಕೊಂಬಿದೆಯಲ್ಲ ಅದನ್ನ ಹಿಡ್ಕೊಂಡ್ ಬಂದು ತೋರಿಸ್ಬೋದು, ಇದು ಹಸುವಿನ ಕೊಂಬು, ಇದು ಹಸು ಎಲ್ಲ ತೋರಿಸ್ಬೋದು. ಹಾಗ ಮೊಲದ ಕೊಂಬು ಅಂತ ಮೊಲ ಹಿಡ್ಕೊಂಬಂದ್ರೆ ಕೊಂಬೇನ್ ಕಾಣಲ್ಲ, ಮನುಷ್ಯನ ಹಿಡ್ಕೊಂಬಂದ್ರೆ ಕೊಂಬೇನ್ ಕಾಣ್ತಾ ಇಲ್ಲ. ಹೀಗೆ ಯಾವ್ದಾರ ಸುಳ್ಳು ಅನ್ಬೇಕು ಅಂದ್ರೆ ಶಶವಿಷಾಣದಂತೆ ಮತ್ತೆ ನರವಿಷಾಣದಂತೆ ಅಂತ ಹೇಳ್ತಾ ಇರ್ತೀವಿ. ಸತ್ಯ ಗೋವಿಷಾಣದಂತೆ ಸತ್ಯ, ಅಥವಾ ಮಹಿಷ ವಿಷಾಣ, ಎಮ್ಮೆ ವಿಷಾಣ, ಎಮ್ಮೆಯ ಕೊಂಬು ಅದರಂತೆ ಸತ್ಯ. ಇದೊಂದ್ ಎರಡು ವಸ್ತು ಹೇಳ್ತೀವಿ. ವಂದ್ಯಾಸುತ ಅಂತ ಹೇಳ್ತಾ ಇತ್ತು, ಬಂಜೆಯ ಮಗ ವಂದ್ಯಾಸುತ ಹೇಗಿಲ್ವೋ ಹಾಗೆ ನಿಮ್ಮ ಐಕ್ಯ ಅದು ಇಲ್ವೇ ಇಲ್ಲ, ಎಲ್ಲೂ ಕೂಡ ಸಿಗಲ್ಲ. ಅದು ಹುಡ್ಕೊಂಡು ಹೋದ್ರು ಕೂಡ ಎಲ್ಲೂ ಸಿಗಲ್ಲ ವಂದ್ಯಾಸುತನಂತೆ. ಅಥವಾ ಆಕಾಶದಲ್ಲಿ ಇರುವಂತಹ ಕಮಲ ಗಗನಾರವಿಂದ ಅಂತ ಹೇಳ್ತೀವಿ. ಆಕಾಶದಲ್ಲಿ ಎಲ್ಲಿ ಹೂವಿದೆ? ಆಕಾಶದಲ್ಲಿ ಹೂ ಖಂಡಿತ ಇಲ್ಲ. ಗಗನಾರವಿಂದ ಅಂತೂ ಗಗನಾರವಿಂದ ಆಗ್ಲಿ, ಅಥವಾ ಶಶವಿಷಾಣ, ವಂದ್ಯಾಸುತ, ನರವಿಷಾಣ. ಇನ್ನೊಂದು ಹೇಳ್ತಾರೆ ಕೂರ್ಮ ರೋಮ ಅಂತ ಹೇಳ್ತಾರೆ. ಕೂರ್ಮ ರೋಮ ಅಂತಂದ್ರೆ ಈ ಆಮೆಗೆ ಕೂದಲು, ಅದಕ್ಕೆ ಇಲ್ಲವಂತೆ, ಅದು ಅತ್ಯಂತ ಅಸಂಭಾವಿತ ಅಂತ. ಕೂರ್ಮ ರೋಮ ಏನಿದೆ ಅದು ಕೂಡ ಅತ್ಯಂತ ಅಸತ್, ಅದಿಲ್ವೇ ಇಲ್ಲ, ಆದ್ರೂ ಕೂರ್ಮ ರೋಮ ಅಂತ ಕರಿತೀವಿ. ಹೀಗೆ ಕೂರ್ಮ ರೋಮ, ವಂದ್ಯಾಸುತ, ನರವಿಷಾಣ, ಶಶವಿಷಾಣ, ಗಗನಾರವಿಂದ ಇಷ್ಟೆಲ್ಲ ಇದೆ. ಇದರ ಮೇಲೆ ಒಂದು ಹೇಳ್ತಾರೆ ಶ್ಲೋಕ. ಏಷ ವಂದ್ಯಾಸುತೋ ಯಾತಿ ಖಪುಷ್ಪಕೃತ ಶೇಖರ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವಂದ್ಯಾಸುತ ಹೊರಟನಂತೆ, ಒಬ್ಬ ಬಂಜೆಯ ಮಗ ಹೊರಟ. ಬಂಜೆಯ ಮಗ ಇಲ್ವೇ ಇಲ್ಲ, ಅದ್ರಲ್ಲಿ ಒಬ್ಬ ಅವನು ಹೊರಟಿದ್ದಾನೆ ಅಂತ. ಇದು ಪೂರ್ತಿ ಸುಳ್ಳು, ಎಲ್ಲ ಸುಳ್ಳಲ್ಲೇ ಮುಗಿಸ್ಬಿಡೋದು ಕಥೆನ. ವಂದ್ಯಾಸುತೋ ಯಾತಿ, ಅವನು ಹೊರಟ. ಹೇಗೆ ಹೊರಟ ಅಂದ್ರೆ ಅವನ್ ತಲೆ ಮೇಲೆ ಹೂವು ಇಟ್ಕೊಂಡು ಹೊರಟ. ತಲೆ ಮೇಲೆ ಇಟ್ಕೊಂಡ ಹೂವು ಯಾವುದು? ಆಕಾಶದಲ್ಲಿ ಬಿಡತ್ತಲ್ಲ ಹೂವು ಅದು ಅಂತ. ಮೊದಲೇ ಇವನೇ ಇಲ್ಲ, ಅದ್ರ ಬೇರೆ ಹೊರಟಿದಾನಂತೆ. ಆ ಹೊರಟಿರ್ಬೇಕಾದ್ರೆ ತಾನ್ ತಲೆ ಮೇಲೆ ಹೂವನ್ನ ಇಟ್ಕೊಂಡಿದ್ದಾನೆ, ಅದು ಆಕಾಶದಲ್ಲಿ ಬಿಡೋ ಹೂವು, ಖಪುಷ್ಪ ಕೃತ ಶೇಖರ. ಆಮೇಲೆ ಶಶಶೃಂಗ ಧನುರು ಯಾತಿ, ಶಶಶೃಂಗ ಧನು ಅಂತ ಕೈಯಲ್ಲಿ ಒಂದು ಧನುಸ್ಸು ಇಟ್ಕೊಂಡು ಹೊರಟಿದ್ದಾನೆ ಅವನು. ಯಾವ ಧನುಸ್ಸನ್ನ ಇಟ್ಕೊಂಡು ಹೊರಟಿದ್ದಾನೆ? ಈ ಮೊಲದ ಕೊಂಬಿದೆಯಲ್ಲ, ಮೊಲದ ಕೊಂಬಿನಿಂದ ಮಾಡಿದ ಒಂದು ಧನುಸ್ಸಿದೆ, ಅದನ್ನ ಹಿಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಅದು ಯಾವಾಗ ಹೇಗ್ ಮಾಡ್ಕೊಂಡು ಹೊರಟ ಅವನಂದ್ರೆ ಒಂದ್ ಕಡೆ ಸ್ನಾನ ಮಾಡಿದ್ದಂತೆ. ತೃಷ್ಣಾಂಭಸಿ ಸ್ನಾತಃ ಅಂತ. ನೀರು ಅಂದ್ರೆ ಯಾವುದು? ತೃಷ್ಣಾಂಭಸ್ಸು ಅಂದ್ರೆ ಮರುಮರೀಚಿಕೆ, ನೀರಿಲ್ದಿರೋ ಪ್ರದೇಶ ಅಂತ ಅರ್ಥ. ಅಲ್ಲಿ ನೀರ್ ಇರೋ ತರ ಕಾಣುತ್ತೆ ಅಷ್ಟೇ ಹೊರತು ನೀರ್ ಇರೋದಿಲ್ಲ, ಮರುಮರೀಚಿಕೆ ಅಂತ ಕರಿತೀವಿ. ಹಾಗಾದ್ರೆ ವಂದ್ಯಾಸುತ ಮೊದಲು ಇಲ್ಲವೇ ಇಲ್ಲ, ಅದ್ರಲ್ಲಿ ಬೇರೆ ಹೊರಡೋದು ಅಸಂಭಾವಿತ, ಅದರಲ್ಲಿ ಬೇರೆ ಮರುಮರೀಚಿಕೆಯಲ್ಲಿ ಸ್ನಾನ ಬೇರೆ, ಅದರಲ್ಲಿ ತಲೆ ಮೇಲೆ ಆಕಾಶದ ಹೂ ಬೇರೆ, ಕೈಯಲ್ಲಿ ಬೇರೆ ಇಂಥ ಧನುಸ್ ಬೇರೆ. ಯಾವುದು? ಶಶಶೃಂಗ ಧನುರ್ಧರ. ಆ ಧನುಸ್ಸನ್ ಬೇರೆ ಹಿಡ್ಕೊಂಡು ಹೊರಟಿದ್ದಾನೆ. ಏನ್ ಆಡ್ಲಿಕ್ಕೆ? ಬೇಟೆ ಆಡ್ಲಿಕ್ಕೆ. ಬೇಟೆ ಆಡ್ಲಿಕ್ಕೆ ಯಾವ ಪ್ರಾಣಿ ಇದೆ? ಯಾವ ಪ್ರಾಣಿನೂ ಇಲ್ಲ, ಯಾಕೆ ಇವನೇ ಇಲ್ಲ, ಇನ್ ಪ್ರಾಣಿ ಎಲ್ಲಿ ಸಿಗೋದು? ಅಂತೂ ಹೀಗೆ ಈ ಶ್ಲೋಕದಲ್ಲಿ ಎಲ್ಲ ಅಸಂಭಾವಿತ. ಎಲ್ಲ ಇದೆಯೋ ಇಲ್ವೋ? ಇದೆ. ಶಬ್ದ ಎಲ್ಲ ಇದೆ. ಅರ್ಥ ಇದೆಯೋ ಇಲ್ವೋ? ಶಬ್ದಕ್ಕೊಂದು ಅರ್ಥ ಇರ್ಲೇಬೇಕಲ್ವಾ? ಅದೂ ಇದೆ. ನಿಜಾನ ಸುಳ್ಳು ಮತ್ ಹೇಳ್ತಾ ಇದಿರಲ್ವಾ, ಅದು ಸತ್ಯದಂತೆ ವ್ಯಾವಹಾರಿಕ, ನಿಜವಾಗಿ ಯಾವುದೂ ಇಲ್ಲ, ಪಾರಮಾರ್ಥಿಕ. ಹೀಗೆ ಅವ್ರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಈ ತರ ಹೇಳ್ತಾರೆ ವಿಷಯ ಪ್ರತಿಯೊಂದು. ಐಕ್ಯ ಇದೆಯಾ?
ಇದೆ. ಯಾವಾಗ? ಮುಂದಕ್ಕೆ. ಈಗಿದ್ಯಾ? ಇಲ್ಲ. ಅಂದ್ರೆ ಕೊನೆಗೆ ಏನಂದ್ರೆ ಅಸದೈಕ್ಯಂ, ಸುಮ್ನೆ ಐಕ್ಯ ಇಲ್ಲ ಅಂತ ಹೇಳ್ಬಿಡಿ. ಆ ಇಲ್ಲ ಅಂತ ಹೇಳೋದ್ರ ಬದಲು ಅದಿದೆ ಅಂತ ಒಪ್ಪೋದು, ಆಮೇಲೆ ಅದನ್ನ ಸುಳ್ಳು ಮಾಡೋದು. ಯಾಕಂದ್ರೆ ಐಕ್ಯ ಒಪ್ಕೊಳ್ತಾರಲ್ಲ, ಆಮೇಲೆ ಪ್ರಶ್ನೆ ಮಾಡ್ಬಿಡ್ತೀವಿ ನಾವು. ಹೇಗ್ ಪ್ರಶ್ನೆ ಮಾಡ್ತೀವಿ ಅಂದ್ರೆ, ಇಲ್ಲಿ ಅದರ ಖಂಡನೆ ವಿಸ್ತಾರವಾಗಿ ಬರತ್ತೆ ಮುಂದಕ್ಕೆ. ಅಲ್ಲಿ ಒಂದು ಖಂಡನೆ ಏನೋ, ಐಕ್ಯ ಅಂದ್ರೆ ಏನದು? ಅದು ದೇವರಿಗಿಂತ ಬೇರೆನೋ ಒಂದೇನೋ ಅಂತ ಪ್ರಶ್ನೆ ಮಾಡ್ಬಿಡ್ತೀವಿ. ಅಲ್ಲಿ ದೇವರಿಗಿಂತ ಬೇರೆ ಅಂದ್ರೆ ಮತ್ ಸತ್ಯ ಆಯ್ತಲ್ಲ ಎರಡನೇದು ಅಂತೆಲ್ಲ. ಹೀಗೆ ಅವ್ರನ್ನ ಬಿಡೋದೇ ಇಲ್ಲ, ಕೊನೆ ಖಂಡನೆ ಮಾಡೇ ಕಳ್ಸೋದು. ಈಗ ನಮ್ಮ ಖಂಡನೆ ಪ್ರಸ್ತುತ ಹೀಗಿದೆ. ತರ್ಹಿ, ಹಾಗಾದ್ರೆ ನಾವು ಉತ್ತರ ಕೊಡ್ತೀವಿ. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಹೊರಟ್ರಲ್ಲ, ನಾವು ಉತ್ತರ ಹೇಳ್ತೀವಿ ಕೇಳಿ. ನಹಿ ಅನಾದೌ ಸಂಸಾರೆ ಯಸ್ಯ ಏನ ನ ಐಕ್ಯಂ ತತ್ ತೇನ ಏಕೀಭೂತಂ ಬರತ್ತ. ವ್ಯಾಪ್ತಿ ಇದೆ. ಯಾವ ವಸ್ತುವಿನ ಜೊತೆಗೆ ಇದುವರೆಗೂ ಐಕ್ಯವನ್ನ ಪಡೆದೇ ಇಲ್ವೋ ಆ ವಸ್ತು ಯಾವ ಕಾಲದಲ್ಲೂ ಕೂಡ ಮತ್ತೆ ಐಕ್ಯವನ್ನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವ್ಯಾಪ್ತಿ. ಅನುಮಾನದಲ್ಲಿ ವ್ಯಾಪ್ತಿ ಅಂತ ಹೇಳ್ತೀವಲ್ಲ, ಅದರ ಉಪಯೋಗ ಈಗೆಲ್ಲ ಬರ್ತಾ ಇದೆ ನೋಡಿ ಉಪಮಾಧಿಕರಣದಲ್ಲಿ. ಈಗ ನಾನು ಮತ್ತೊಬ್ಬ ಅಣ್ಣ ತಮ್ಮಂದ್ರೆ ಇಬ್ರಿದ್ರು. ಅವ್ರು ಎಂದಿಗೂ ಐಕ್ಯ ಪಡಿರೇ ಇಲ್ಲ. ಜೊತೆಗೆ ಬಾಳಿದ್ರು, ಜೊತೆಗೆ ಹೋಗಿದ್ದು ಕೂಡ. ಇಬ್ರು ಒಬ್ರು ಆಗ್ಲೇ ಇಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಇಬ್ರು ಒಬ್ರಾಗ್ಬಿಟ್ರು ಅಂತ ಹೇಳಿದ್ರೆ ಇದು ಹೆಂಗ್ ಸಾಧ್ಯ? ಇಲ್ಲಿ ಇದ್ದಾಗ್ಲೆಲ್ಲ ಬೇರೆ ಆಗಿದ್ರು, ಮೋಕ್ಷಕ್ಕೆ ಹೋದ್ಮೇಲೆ ಒಬ್ರೇ ಆಗ್ಬಿಟ್ರು. ಈ ತರ ಎರಡು ವಸ್ತು ಮೊದಲು ಬೇರೆಯಾಗೇ ಕಂಡಿದ್ದು ಜಗತ್ನಲ್ಲಿ, ದಿಢೀರಂತೆ ಎರಡು ಒಂದಾಗ್ಲಿಕ್ಕೆ ಹೇಗ್ ಸಾಧ್ಯ? ಅದು ಬೇರೆಯಾಗೇ ಇರುತ್ತೆ ಕೊನೆವರೆಗೂ. ಈ ರೀತಿ ಮೊದಲು ಯಾವ್ದು ಬೇರೆಯಾಗಿ ಕಂಡಿದೆಯೋ ಈ ಸಂಸಾರದಲ್ಲಿ, ಅದು ಎಂದಿಗೂ ಕೂಡ ಮುಂದೆಯೂ ಕೂಡ ಅದೇ ರೀತಿ ಬೇರೆಯಾಗೇ ಇರತ್ತೆ ವಸ್ತು. ಅಲ್ಲ ಹಾಗಾದ್ರೆ ವೇದ ವಾಕ್ಯ ಹೇಳ್ತಾ ಇದೆಯಲ್ಲ, ಈ ಮಾತಿಗೆ ಏನ್ ಅರ್ಥ? ಈ ವಾಕ್ಯಗಳಿಗೆ ಏನ್ ಅರ್ಥ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ ಮಾಡ್ತಾರೆ? ಪರೇ ವ್ಯಯೇ ಸರ್ವ ಏಕೀ ಭವಂತಿ ಅಂತ ಒಂದ್ ಮಾತಿದೆ. ಪರೇ ಅವ್ಯಯ, ಅವ್ಯಯ ಅಂದ್ರೆ ನಾಶ ಇಲ್ಲದೆ ಇರುವಂತದ್ದು. ಅವ್ಯಯ, ವ್ಯಯ ಅಂದ್ರೆ ಖರ್ಚು ಅಂತೆಲ್ಲ ಹೇಳ್ತಾ ಇರ್ತೀವಿ, ವ್ಯಯ ಜಾಸ್ತಿ ಅಂತ. ಇನ್ನೊಂದು ಅರ್ಥ ವ್ಯಯ ಅಂದ್ರೆ ನಾಶ ಅಂತ ಅರ್ಥ. ಅವ್ಯಯ ಅಂದ್ರೆ ನಾಶ ಇಲ್ಲದೆ ಇರೋದು. ಯಾವ ಸ್ಥಾನ ನಾಶ ಇಲ್ಲದೆ ಇರೋದು ಅಂತಂದ್ರೆ ಅದೇ ಪರೇ ಸರ್ವೇ. ಪರೇ ಅಂದ್ರೆ ಪರಮಾತ್ಮನ ಸ್ಥಾನ. ಆ ಭಗವಂತನಲ್ಲಿ ಎಲ್ಲರೂ ಏಕೀಭವಂತಿ, ಅವ್ರು ಸೇರ್ಕೊಂಡ್ ಬಿಡ್ತಾರೆ, ಒಬ್ರೇ ಆಗ್ಬಿಡ್ತಾರೆ ಅಂತ ಏಕೀಭವಂತಿ ಅಂತ ಹಾಕಿದ್ದಾರೆ ನೋಡಿ. ಏಕ, ಐಕ್ಯ ಇದೆಲ್ಲ ಒಂದೇ ಅರ್ಥದಲ್ಲಿ ಬರೋದು. ಏಕೀಭವಂತಿ, ಎಲ್ರು ಒಟ್ಟಿಗೆ ಸೇರ್ತಾರೆ ಅಂತ. ಎಲ್ರು ಒಟ್ಟಿಗೆ ಸೇರ್ತಾರೆ ಅಂದ್ರೆ ಸೇರೋದನ್ನ ಹೇಳ್ತಾ ಇದಾರೆ ಹೊರತು ಒಬ್ರು ಆಗೋದನ್ನ ಹೇಳ್ತಾ ಇಲ್ವಲ್ಲ. ಅಂದ್ರೆ ಅಲ್ಲಿ ಹೇಳ್ತಾ ಇರೋದೇ ಏಕೀಭವನ. ಏಕೀಭವನಂ ಅಂದ್ರೆ ಒಂದೇ ಆಗೋದು ಅಂತ ಅರ್ಥ. ಸ್ಪಷ್ಟ ಬಾಯ್ ಬಿಟ್ಟು ವೇದ ವಾಕ್ಯಗಳು ಹೇಳ್ತಾ ಇದ್ರೆ ಅದನ್ನ ಬಿಟ್ಟು ನೀವು ಮೋಕ್ಷದಲ್ಲಿ ಒಂದೇ ಆಗಲ್ಲ, ಎರಡು ವಸ್ತು ಹಾಗೆ ಉಳ್ಕೊಳತ್ತೆ ಆಮೇಲೂ ಕೂಡ, ಅದ್ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಇದಕ್ಕೆಲ್ಲ ಈ ವ್ಯಾಖ್ಯಾನದಲ್ಲಿ ಗಮನಿಸ್ಬೇಕು. ತುಂಬಾ ಸಲ ಈ ವಿಷಯ ಬರುತ್ತೆ ನಮ್ಗೆ. ಈ ಸುಧಾದಲ್ಲಂತೂ ಪದೇ ಪದೇ ವಿಷಯ ಬರುತ್ತೆ. ಒಂದು ಉದಾಹರಣೆಗೆ, ಈಗೆಲ್ಲ ಹಸುಗಳೆಲ್ಲ ಬೇರೆ ಬೇರೆ ಕಡೆ ಇದ್ವು. ಬೆಳಗ್ಗಿನ ದಿವ್ಸ ಅದನ್ನ ಮೇಯ್ಲಿಕ್ಕೆ ಕಳಿಸಿದ್ರು. ಅದು ಒಂದೊಂದು ಕಾಡ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇತ್ತು. ಸಂಜೆ ಹೊತ್ತಿಗೆ ಅದ್ ಎಲ್ಲಿತ್ತೋ ಬಿಡ್ತೋ ಅಷ್ಟು ಹಸುಗಳು ಕಾಣ್ತಾನೆ ಇರ್ಲಿಲ್ಲ ಕಣ್ಣಿಗೆ, ಹಾಗೆ ಓಡೋಗಿದ್ದು. ಸಂಜೆ ಹೊತ್ತಿಗೆ ಅಷ್ಟೊತ್ತಿಗೆ ಎಲ್ಲಾ ಹಸುಗಳು ಕೂಡ ತಮ್ಮ ವಾಸಸ್ಥಾನಕ್ಕೆ ಬಂದಿದೆ, ಎಲ್ಲ ತಮ್ಮ ವಾಸಸ್ಥಳಕ್ಕೆ ಬಂದಿದೆ ಅಷ್ಟು ಕೂಡ. ಅವಾಗ ಏನಂತೀವಿ? ಪ್ರಾತಃ ಕಾಲೇ ಭಿನ್ನಾಹ ಗಾವಹ. ಬೇರೆ ಬೇರೆ ಕಡೆ ಇದ್ದ ಹಸುಗಳೆಲ್ಲ ಬೇರೆ ಬೇರೆ ಆಗಿದ್ದ ಹಸುಗಳು ಈಗ ಸಂಜೆ ಹೊತ್ತಿಗೆ ಒಂದೇ ಆಗ್ಬಿಟ್ಟು ಅಂತ. ಒಂದೇ ಆಗೋದು ಅಂದ್ರೆ ಅರ್ಥ ಒಂದೇ ಕಡೆ ಸೇರಿರೋದು ಅಂತ ಅರ್ಥ ಅಷ್ಟೇ. ಒಂದೇ ಕಡೆ ಸೇರಿರೋದನ್ನ ಒಂದೇ ಕಡೆ ಒಂದೇ ಆಗ್ಬಿಟ್ಟಿದೆ ಅನ್ನೋ ರೀತಿಲಿ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರ ಮಾತಿಗೆ ಹಾಗ ಅರ್ಥ ಅಲ್ಲ. ಹಸುಗಳೆಲ್ಲ ಬೇರೆ ಬೇರೆನೆ, ಏನು ಬೇರೆ ಬೇರೆ ಕಡೆ ಇದ್ದು ಸಂಜೆ ಹೊತ್ತು ಒಂದೇ ಆಗ್ಬಿಟ್ಟು ಅಂದ್ರೆ ಒಂದ್ ಕಡೆ ಸೇರಿದಾವೆ ಅಂತ ಅರ್ಥ. ಅಥವಾ ಒಂದಿಷ್ಟು ಗುಂಪಿಗೆ ಘರ್ಷಣೆ ಇರುತ್ತಲ್ಲ, ಈ ಗುಂಪು ಅವ್ರಪ್ಪಲ್ಲ, ಅವ್ರ ಇನ್ನೊಂದು ಗುಂಪು, ಅವ್ರದೇ ವಿಷಯ ಇವ್ರದೇ ವಿಷಯ, ಇಬ್ರು ಯಾವತ್ತೂ ಅವ್ರು ಆಗೋದೇ ಇಲ್ಲ ಅಂತ ಮಾತಾಡ್ತಾ ಇರ್ತೀವಿ. ಗಮನಿಸಿ, ಆಗೋದಿಲ್ಲ ಇಬ್ರು ಯಾವತ್ತೂ. ಇವ್ರಿಬ್ರು ಆಗೋದೇ ಇಲ್ಲ ಜೀವನದಲ್ಲಿ. ಯಾರೇನೇ ಪ್ರಯತ್ನ ಪಟ್ರು ಇಬ್ರು ಒಂದಾಗಲ್ಲ. ಕೊನೆಗೆ ಒಂದ್ ದಿವ್ಸ ಆಗೇ ಬಿಟ್ರು ಅಂತ ಹೇಳ್ತೀವಿ. ಒಂದೇ ಆಗ್ಬಿಟ್ರು ಅಂದೇ ಅರ್ಥ. ಒಂದೇ ಆಗೋದೇನು? ಅವ್ರ 1000 ಜನ ಗುಂಪು, ಇವ್ರೊಂದ್ 1000 ಜನ ಗುಂಪು, ಎಲ್ಲಾರು ಒಂದೇ ಆಗೋದು ಅಂದೇ ಅರ್ಥ. ಅಂದ್ರೆ ಅವರ ಬುದ್ಧಿ ಒಂದೇ ಆಯ್ತು. ಅವರ ಬುದ್ಧಿ ಒಂದಾಯ್ತಾ? ಪ್ರತಿಯೊಬ್ಬರಿಗೂ ಅವ್ರವ್ರದೇ ಬುದ್ಧಿ ಇಲ್ವಾ? ಮತ್ತೆ ಬುದ್ಧಿ ಹೇಗ್ ಒಂದಾಗತ್ತೆ? ಬುದ್ಧಿ ಒಂದಾಗೋದಲ್ಲ, ಆ ಬುದ್ಧಿಗೆ ವಿಷಯ ಒಂದಾಯ್ತು. ಅಂದ್ರೆ ಎಲ್ರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ರು. ಹೌದು, ನಾವು ಒಪ್ಕೊಳ್ತೀವಿ, ನೀವು ಒಪ್ಕೊಳ್ಳಿ ಅಂತ ಎಲ್ಲರೂ ಕೂಡ ಒಂದೇ ವಿಷಯವನ್ನ ಒಪ್ಪಿಕೊಂಡು ಸಮ್ಮತಿಯನ್ನ ಸೂಚಿಸಿದ್ರು. ಈ ರೀತಿ ಒಂದೇ ವಿಷಯವನ್ನ ಅಷ್ಟೂ ಜನ ಒಪ್ಪಿಕೊಂಡಾಗ ಏನಂತ ಕರಿತೀವಿ? ಎಲ್ರು ಒಂದಾದ್ರು ಅಂತ. ಒಂದಾಗೋದು ಅನ್ನೋ ಶಬ್ದಕ್ಕೆ ಎಲ್ರು ಒಂದಾಗಿ ಉಳಿದ್ರು ಅಂತ ಅರ್ಥ ಅಲ್ಲ.
ಒಂದೇ ವಿಷಯವನ್ನ ಎಲ್ರೂ ಒಪ್ಕೊಂಡು ಬಂದ್ರು ಅಂತ ಅರ್ಥ. ಹಾಗಾದ್ರೆ ಎರಡು ತರ ಅರ್ಥ. ಪರೇ ವ್ಯಯೇ ಸರ್ವ ಏಕೇ ಭವಂತಿ, ಮೇಲಕ್ ಹೋದಾಗ ಎಲ್ಲಾ ಜೀವರಾಶಿಗಳು ಒಂದಾದ್ರು ಅಂದ್ರೆ ಅರ್ಥ ಎಲ್ಲರಿಗೂ ಬುದ್ಧಿ ಒಂದೇ ತರ ಆಯ್ತು, ಕೆಟ್ಟ ಬುದ್ಧಿ ಬರಲಿಲ್ಲ, ಒಳ್ಳೆ ಬುದ್ಧಿನೇ ಇತ್ತು, ಹೀಗಾರ ಅರ್ಥ ಮಾಡ್ಕೊಳ್ಳಿ. ಅಥವಾ ಒಂದೇ ಜಾಗದಲ್ಲಿ ಹೋಗಿ ಎಲ್ರು ಸೇರಿದ್ರು, ಮೋಕ್ಷಕ್ಕೆ ಎಲ್ಲ ಹೋದ್ರು ಅಂತ ಅಷ್ಟೇ ಅರ್ಥ. ಮೋಕ್ಷಕ್ಕೆ ಹೋಗಿ ಎಲ್ಲ ಒಂದಾದ್ರು ಅಂತ ಅರ್ಥ ಅಲ್ಲ, ಮೋಕ್ಷಕ್ ಹೋದ್ರು ಅನ್ನೋ ಅರ್ಥ ಅಷ್ಟೇ ಬಿಟ್ರೆ, ಅಥವಾ ಮೋಕ್ಷಕ್ ಹೋದಾಗ ಅವರ ಪ್ರತಿಯೊಬ್ಬರ ಬುದ್ಧಿಯು ಒಂದೇ ವಿಷಯ ಅಂದ್ರೆ ಭಗವಂತ ಏನು ಸಂಕಲ್ಪ ಮಾಡ್ತಾನೆ ಅದಕ್ಕೆ ಅನುಗುಣವಾಗಿ ಇತ್ತು, ವಿಪರೀತವಾಗಿ ಇವ್ರೇನು ಮಾಡ್ತಾ ಇರ್ಲಿಲ್ಲ. ಅವನೇನು ಇಚ್ಛೆ ಪಡ್ತಾನೋ ಹಾಗೆ ಇವರು ಅದಕ್ಕೆ ಅನುಗುಣವಾಗಿ ಇಚ್ಛೆ ಪಟ್ಟು ಮುಂದೆ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೀಗರ್ಥ. ಅದಕ್ಕೆ ಸರಿ, ವೇದಕ್ಕೇನೋ ಬೇರೆ ಅರ್ಥ ಮಾಡಿದ್ರಿ, ಆದ್ರೆ ಈ ವಾಕ್ಯಕ್ಕೆ ಅರ್ಥ ಮಾಡ್ತೀರಿ ಅಂತ ಇನ್ನೊಂದು ವಾಕ್ಯ ಕೊಡ್ತಾರೆ. ಇದೆಲ್ಲ ಗಮನಿಸ್ಬೇಕಾಯ್ತು. ಸ್ಥಾನೈಕ್ಯ ಮತ್ಯೈಕ್ಯ ಅಂತ ಎರಡು ಶಬ್ದ ಬಳಸ್ತಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಐಕ್ಯ ಅನ್ನೋ ಶಬ್ದ ಬಳಸ್ತಾರೆ. ಐಕ್ಯ ನಮ್ಮ ಶಾಸ್ತ್ರದಲ್ಲಿ ಒಪ್ಲೇ ಅಲ್ವಾ, ನಾವು ದ್ವೈತ ಸಿದ್ಧಾಂತಿಗಳು ಒಪ್ಪಿದೀವಿ. ಎಲ್ಲ ಐಕ್ಯ ಒಪ್ಪಿದೀವಿ? ಭಗವಂತನಿಗೂ ಭಗವಂತನ ರೂಪಕ್ಕೂ ಭಗವಂತನಿಗೂ ಅವನ ಮತ್ಸ್ಯ ಕೂರ್ಮ ವರಾಹ ಇದೆಲ್ಲದಕ್ಕೂ ಐಕ್ಯ ಒಪ್ಪೇ ಇದೀವಿ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ನಮ್ಮ ರೂಪಕ್ಕೂ ನಮಗೂ ಇದೆಲ್ಲ ಐಕ್ಯ ಇದ್ದೇ ಇದೆ, ನಾವ್ ಅಲ್ಲೂ ಒಪ್ಪಿದೀವಿ. ಆದ್ರೆ ಜೀವ ಪರಮಾತ್ಮ ಒಂದೇ ಅಲ್ಲ, ಪರಸ್ಪರ ಜೀವರು ಒಂದೇ ಅಲ್ಲ, ಅಲ್ಲಿ ಐಕ್ಯ ಒಪ್ಪಿಲ್ಲ. ಎಲ್ಲಿ ಒಪ್ಪಬೇಕೋ ಅಲ್ಲಿ ಒಪ್ಲಿಲ್ಲ ಅವರು ಐಕ್ಯ, ಇನ್ ಎಲ್ಲಿ ಒಪ್ಪಬಾರ್ದೋ ಅಲ್ಲೆಲ್ಲ ಒಪ್ತಾ ಕೂತ್ರು ಐಕ್ಯ. ಹೀಗಿದೆ ಅವ್ರ ಪರಿಸ್ಥಿತಿ. ಅಂತೂ ಈ ಐಕ್ಯದ ಬಗ್ಗೆ ಎರಡು ಶಬ್ದ ಬಳಸ್ತಾರೆ. ಒಂದು ಸ್ಥಾನ ಐಕ್ಯ, ಮತ್ತೊಂದು ಮತಿ ಐಕ್ಯ. ಮತ್ಯೈಕ್ಯ ಅಂದ್ರೆ ಮತಿ ಅಂದ್ರೆ ಬುದ್ಧಿ, ಬುದ್ಧಿ ಒಂದಾದ್ರೆ ಅಂದ್ರೆ ಬುದ್ಧಿಗೆ ವಿಷಯ ಒಂದಾದ್ರೆ ಸಮ್ಮತಿ ಸೂಚಿಸಿದ್ರೆ ಎಲ್ರೂ ಕೂಡ, ಆಗ ಮತ್ಯೈಕ್ಯ ಬಂತು ಅಂತ ಹೇಳ್ತೀವಿ. ಮತ್ಯೈಕ್ಯ ಆಯ್ತಪ್ಪ ಅಂದ್ರೆ ಎಲ್ರೂ ಒಪ್ಕೊಂಡ್ರು ಈ ಮಾತನ್ನ ಅಂತ. ಇನ್ನು ಸ್ಥಾನೈಕ್ಯ, ಸ್ಥಾನೈಕ್ಯ ಅಂದ್ರೆ ಒಂದೇ ಕಡೆ ನಾವೆಲ್ಲ ಸೇರಿದ್ವಿ ಅಂತ ಸ್ಥಾನೈಕ್ಯ. ಆಗ್ಲೂ ಐಕ್ಯ ಅನ್ನೋ ಶಬ್ದ, ಒಂದೇ ಸ್ಥಾನಕ್ ಬಂದ್ರು ಅಂದಾಗ ಒಂದಾದ್ರು ಅನ್ನೋ ಶಬ್ದ ಬಳಸ್ತಾರೆ. ಸ್ಥಾನ ಐಕ್ಯ, ಮತಿ ಐಕ್ಯ, ಮತ್ಯೈಕ್ಯ, ಸ್ಥಾನೈಕ್ಯ ಅಂತ ಎರಡು ಶಬ್ದ. ಈ ಐಕ್ಯ ಒಪ್ಪಬಾರ್ದು. ಯಾವುದು ಅವ್ರು ಹೇಳ್ತಾ ಇರೋದು ಯಾವ ಐಕ್ಯ ಅಂದ್ರೆ, ಅವ್ರು ಸ್ಥಾನೈಕ್ಯ ಹೇಳ್ತಾ ಇಲ್ಲ, ಮತ್ಯೈಕ್ಯ ಹೇಳ್ತಾ ಇಲ್ಲ, ಸ್ವರೂಪ ಐಕ್ಯ ಹೇಳ್ತಾ ಇದ್ದಾರೆ. ಸ್ವರೂಪ ಒಂದೇ ಅಂತ, ಜೀವ ಸ್ವರೂಪ ಬ್ರಹ್ಮ ಸ್ವರೂಪ ಅದೆರಡು ಒಂದೇ. ಈ ಸ್ವರೂಪ ಐಕ್ಯ ನಾವು ಒಪ್ಪಲ್ಲ, ಮತ್ಯೈಕ್ಯ ಸ್ಥಾನೈಕ್ಯ ನಾವು ಒಪ್ತೀವಿ, ಸ್ವರೂಪ ಐಕ್ಯ ಒಪ್ಪಲ್ಲ ಅನ್ನೋ ಈ ಅಂಶವನ್ನು ನಾವು ಚೆನ್ನಾಗಿ ತಲೆಯಲ್ಲಿ ಇಟ್ಟುಕೊಳ್ಬೇಕು. ಇಷ್ಟಾದ್ಮೇಲೆ ಮುಂದಿನ ಇನ್ನೊಂದು ಮಾತು, ಯಾವನ್ ಮೋಕ್ಷಂ ತು ಭೇದ ಸ್ಯಾತ್. ಅಲ್ಲೇ ಶ್ಲೋಕ ಸುಧಾದಲ್ಲೇ ಇದೆ, ಅಲ್ಲಿ ವಾಕ್ಯದ ರೀತಿಲಿ ಇದೆ, ಶ್ಲೋಕ ಅಂತ ನೀವು ಬಿಡಿಸ್ಕೊಂಡು ಓದ್ಬೇಕು. ಯಾವನ್ ಮೋಕ್ಷಂ ತು ಭೇದ ಸ್ಯಾತ್ ಜೀವಸ್ಯ ಪರಮಸ್ಯ ಚ. ನೋಡಿ ಎಷ್ಟ್ ಚೆನ್ನಾಗಿ ಹೇಳಿದಾರೆ ಆ ವಾಕ್ಯ ನೋಡಿದ್ರೆ. ಯಾವತ್ ಮೋಕ್ಷಂ ತು ಭೇದ ಸ್ಯಾತ್, ಭೇದ ಎಲ್ಲಿವರೆಗಿರುತ್ತೆ? ಭೇದ ಪರಮಾತ್ಮ ಜೀವರಿಗೆ. ಯಾವತ್ ಮೋಕ್ಷಂ, ಮೋಕ್ಷ ಸಿಗೋವರೆಗೂ ಅಲ್ಲಿವರೆಗೂ ಮಾತ್ರ ಭೇದ. ಮೋಕ್ಷ ಸಿಕ್ತು ಅಂದ್ರೆ ಜೀವ ಪರಮಾತ್ಮ ಭೇದ ಇಲ್ವೇ ಇಲ್ಲ. ತತಃ ಪರಂ ನ ಭೇದೋಸ್ತಿ, ಆಮೇಲೆ ಭೇದ ಇಲ್ವೇ ಇಲ್ಲ. ಯಾಕೆ? ಭೇದ ಹೇತೋರಭಾವತಃ, ಭೇದಕ್ಕೆ ಏನ್ ಕಾರಣನೋ ಅದು ಮೋಕ್ಷದಲ್ಲಿ ಇರಲ್ಲ. ಭೇದಕ್ಕೇನ್ ಕಾರಣ? ಈ ಇಂದ್ರಿಯ ದೇಹ ಅದು ಇದು ಎಲ್ಲ ಕಾರಣ. ಯಾವಾಗ ಇದೆಲ್ಲ ಕಳಚ್ಕೊಳ್ತೀವೋ, ಕಳಚಿ ಹೋಗುತ್ತೋ ಇವೆಲ್ಲ, ನಂತರ ನಾವು ದೇವರೊಂದಿಗೆ ಸೇರ್ಕೊಂಡ್ಬಿಡೋದು, ಐಕ್ಯ, ನಾವೇ ಒಂದಾಗ್ಬಿಡೋದು ಅಂತ. ಈಗ ಸ್ಪಷ್ಟವಾಗೊಂದು ಮಾತಿದೆ. ಈ ಮಾತಿಗೆ ಏನ್ ಅರ್ಥ ಹೇಳ್ತೀರಿ? ಇದಕ್ಕೆ ಬೇರೆ ಬೇರೆ ಅರ್ಥ ಹೇಳಿಕ್ ಬರತ್ತಾ ಅಂತ ಪ್ರಶ್ನೆ ಮಾಡಿದ್ರೆ, ಅಯ್ಯೋ ಇದಕ್ಕೂ ಬೇರೆ ತರ ಅರ್ಥ ಹೇಳ್ಬೋದು, ಅದೇನ್ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಎಷ್ಟು ಸ್ಪಷ್ಟ ಇದೆ ನೋಡಿ. ಭೇದ ಯಾವನ್ ಮೋಕ್ಷಂ, ಮೋಕ್ಷ ಸಿಗೋವರೆಗೂ ಮಾತ್ರ ಭೇದ, ಆಮೇಲೆ ಇಲ್ಲ. ತತಃ ಪರಂ ನ ಭೇದ ಅಸ್ತಿ, ಆಮೇಲೆ ಭೇದ ಇಲ್ವೇ ಇಲ್ಲ ಅಂತ ಸ್ಪಷ್ಟ ಇದೆ ವಾಕ್ಯ. ಆಮೇಲೆ ಜೀವಸ್ಯ ಪರಮಸ್ಯ ಚ, ಪರಮ ಅಂದ್ರೆ ಪರಮಾತ್ಮ, ಜೀವ, ಇವರಿಬ್ಬರ ಭೇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ವೇ ಇಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಯಾಕೆ ಹಿಂದಿನ ವಾಕ್ಯದಲ್ಲಿ ಏನೋ ಕೂಡಿಸ್ಬಿಟ್ರಿ ನೀವು, ಒಂದೇ ಸ್ಥಾನದಲ್ಲಿ ಸೇರಿದ್ರು, ಒಂದೇ ಬುದ್ಧಿ ಆಯ್ತು, ಹಾಗೆ ಎಲ್ಲ ಕೂಡಿಸಿದ್ರಿ. ಆದ್ರೆ ಇಲ್ಲಿ ಹಾಗಾಗಲ್ಲ, ಬಹಳ ಕಷ್ಟ ಈ ವಾಕ್ಯ. ಇಂಥ ವಾಕ್ಯ ಅವರು ನಮಗೆ ಪ್ರಮಾಣ ಕೊಟ್ರೆ ಏನು ಉತ್ತರ ಹೇಳ್ಬೇಕು ಅವ್ರಿಗೆ? ಸ್ಪಷ್ಟ ಸಂಸ್ಕೃತ ಬರೋನ್ಗೆ ತುಂಬಾ ಚೆನ್ನಾಗಿದೆ ಮಾತು, ಮತ್ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಅದನ್ನ ಸ್ಥಾನೈಕ್ಯಾದ ವಿಷಯತ್ವೇನ ಸಾವಕಾಶತ್ವ, ಅದನ್ನ ನಾವು ಸಾವಕಾಶ ಅಂತ ತೋರಿಸಿದೀವಿ, ಅದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂತ ನಾವು ತೋರಿಸಿದೀವಿ ಅಂತ ಎಷ್ಟಂದ್ರು. ಆದ್ರೆ ಏನ್ ಅರ್ಥ ಹೇಳ್ಬೇಕು ಇದಕ್ಕೆ? ಅದು ಕಷ್ಟ. ಅದನ್ನ ನಮ್ಗೆ ಜಯತೀರ್ಥರು ಇಂಥ ವಾಕ್ಯಗಳನ್ನೆಲ್ಲ ಗಮನಿಸಿ ಅದನ್ನ ತೆಗೆದು ಅದನ್ನ ಖಂಡನೆ ಮಾಡಿದಾರಲ್ಲ, ಇದು ಬಹಳ ದೊಡ್ಡ ವಿಷಯ. ಅದನ್ನೆಲ್ಲ ಮತ್ತೆ ಆ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ಬೇಕು? ಹಾಗಾದ್ರೆ ಅವ್ರು ಪ್ರಬಲವಾದ ಪ್ರಶ್ನೆನ ಇಟ್ರಲ್ವಾ, ಅಂದ್ರೆ ಅದನ್ನ ನಾಳೆ ದಿವಸ ಆ ಪ್ರಶ್ನೆಗೆ, ಆ ಶ್ಲೋಕಕ್ಕೆ ಏನ್ ಹೇಳ್ಬೋದು ಅಂತ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲ ಕೃಷ್ಣನಿಗೆ
ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ಆಚಾರ್ಯ ಹರಿಗೆ ಶ್ರೀನಿವಾಸ. ಧನ್ಯವಾದಗಳು. ತುಂಬಾ ಚೆನ್ನಾಗಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ನಮಸ್ಕಾರ ಮಾಡ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹರೇನು.